ಏನಾದ್ರೂ ಸೈಟ್ ಏನಾದ್ರೂ ಹುಡುಕ್ತಾ ಇದ್ಯಾ? ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಒಂದು ಕಾರ್ನರ್ ಸೈಟ್ ಸೇಲಿಗೆ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕದಂಬ ವೆಜ್ ಇದೆ. ಕದಂಬ ವೆಜ್ ಪಕ್ಕದಲ್ಲೇ ಕಾರ್ನರ್ ಸೈಟ್ ಸೇಲಿಗೆ ಬಂದಿದೆ. ಹಾಗೆ ನನ್ನ ಆಪೋಸಿಟ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಟೊಯೋಟಾ ಅವ್ರದ್ದು ಶೋರೂಮ್ ಕೂಡ ಇದೆ. ಟೊಯೋಟಾ ಶೋರೂಮ್ ಆಪೋಸಿಟ್ ಇಲ್ಲಿರುವಂತ ಸೈಟ್ ಸೇಲ್ಗಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾರಾಯಣ್ ಪೆಟ್ರೋಲ್ ಬಂಕ್ ಕೂಡ ಇದೆ. ನಾರಾಯಣ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಕದಂಬ ವೆಜ್ ಇರೋದು. ಕದಂಬ ವೆಜ್ ಪಕ್ಕದಲ್ಲೇ ಕಾರ್ನರ್ ಸೈಟ್, ಅದು ಪ್ರೈಮ್ ಲೊಕೇಶನ್ ಅಲ್ಲಿ ಕಮರ್ಷಿಯಲ್ ಸೈಟ್ ಸೇಲಿಗೆ ಬಂದಿದೆ. ಹಾಗೆ ಆ ಸೈಟ್ ಅಲ್ಲಿ ಅವಾಗಲೇ ಬೋರ್ ಕೂಡ ಆಗಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ಬರೋಣ ಬನ್ನಿ. ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ಯಾವ್ದಾದ್ರು ಕಮರ್ಷಿಯಲ್ ಸೈಟ್ಸ್ ಏನಾದ್ರು ಸೇಲ್ ಇದೆಯಾ, ಅದು ಮೇನ್ ರೋಡ್ ಅಟ್ಯಾಚ್ ಆಗಿರೋಂತ ಸೈಟ್ಸ್ ಏನಾದ್ರು ಸೇಲ್ ಇದೆಯಾ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಒಂದು ಪ್ರೈಮ್ ಲೊಕೇಶನ್ ಗೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಲೊಕೇಶನ್ ಎಲ್ಲಪ್ಪ ಅಂತ ಅನ್ಕೊಳ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮೈಸೂರು ರೋಡ್. ಹಾಗೆ ಆಪೋಸಿಟ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರಜತಾದ್ರಿ ಪ್ಯಾಲೇಸ್ ಕೂಡ ಇದೆ. ಹಾಗೆ ಅದ್ರ ಆಪೋಸಿಟ್ ಅಲ್ಲಿ ಒಂದು ಕಾರ್ನರ್ ಸೈಟ್ ಸೇಲ್ ಬಂದಿದೆ. ಹಾಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನನ್ನ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕದಂಬ ವೆಜ್ ಕೂಡ ಇದೆ. ಹಾಗೆ ನಾರಾಯಣ್ ಪೆಟ್ರೋಲ್ ಬಂಕ್ ಕೂಡ ಇದೆ. ಕದಂಬ ಏನು ವೆಜ್ ರೆಸ್ಟೋರೆಂಟ್ ಏನಿದೆ ಅದ್ರ ಪಕ್ಕದಲ್ಲಿರುವಂತ ಕಾರ್ನರ್ ಸೈಟ್ ಈ ಸಲ ಸೇಲಿಗೆ ಬಂದಿದೆ. ಅದು ಕೂಡ ಕಮರ್ಷಿಯಲ್ ಸೈಟ್. ಅದು ಈ ಹೈವೇ ರೋಡ್ ಅಲ್ಲಿ ಈ ತರ ಸೈಟ್ ಅಂತೂ ಸಿಗೋದಂತೂ ಬ್ಯಾಂಗ್ಳೂರಲ್ಲಿ ತುಂಬಾನೇ ಕಷ್ಟ. ನಮ್ಮ ಚಾನೆಲ್ ಮುಖಾಂತರ ಒಂದು ಕಾರ್ನರ್ ಪ್ರಾಪರ್ಟಿ ನಿಮ್ಮೆಲ್ಲರಿಗೂ ಇವತ್ತು ಪರಿಚಯ ಮಾಡಿಸ್ತಾ ಇದೀನಿ. ಹಾಗೆ ಇನ್ನೊಂದು ಆಪೋಸಿಟ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಟೊಯೋಟಾ ಅವ್ರದ್ದು ಕಾರ್ ಅವ್ರದ್ದು ಔಟ್ಲೆಟ್ ಕೂಡ ಇದೆ. ಹಾಗೆ ಅದ್ರ ಆಪೋಸಿಟ್ ಅಲ್ಲೇ ಇರೋದು. ಹಾಗೆ ಇಲ್ಲಿಂದ ಜಸ್ಟ್ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಲ್ಲ ಡೆಂಟಲ್ ಕಾಲೇಜ್ ಇರ್ಬೋದು, ಕೇವಲ ಒಂದು 200 ಮೀಟರ್ಸ್ ಒಳಗಡೆ ಇದೆ ಅಂತ ಹೇಳ್ಬೋದು. ಹಾಗೆ ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ನಿಯರ್ ಬೈ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಕಾರ್ನರ್ ಸೈಟ್ ಡೀಟೇಲ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವಾಗ ನಿಮ್ಮೆಲ್ಲರಿಗೂ ಮಾಹಿತಿ ಕೊಡ್ತೀವಿ. ಇವತ್ತು ನಮ್ ಜೊತೆ ಸಿದ್ದೇಶ್ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್. ಸರ್ ನಮ್ಮ ಚಾನೆಲ್ ಅಲ್ಲಿ ಯಾವಾಗ್ಲೂ ಲೇಔಟ್ ಗಳು ಪ್ರಮೋಷನ್ ಮಾಡ್ತಾ ಇರ್ತೀವಿ. ಇದೇ ಟೈಮ್ ಅದು ಒಂದು ಸಿಂಗಲ್ ಸೈಟ್ ನಮ್ಮ ಚಾನೆಲ್ ತೋರಿಸ್ತಾ, ಅದು ಕಮರ್ಷಿಯಲ್ ಸೈಟ್ ತೋರಿಸ್ತಾ ಇದೀವಿ. ಸುಮಾರು ಸೈಟ್ ಗಳನ್ನ ತೋರಿಸಿದೀವಿ, ಆದ್ರೆ ಇಂಟೀರಿಯರ್ ತೋರಿಸಿದೀವಿ. ಆದ್ರೆ ಇದೇ ಫಸ್ಟ್ ಟೈಮ್ ಇದು ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಒಂದು ಸೈಟ್ ನ ತಗೊಂಡ್ ಬಂದಿದ್ದೀವಿ. ಸರ್ ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಖಂಡಿತ ಕೊಡ್ತೀನಿ. ನಮಸ್ತೆ ಸ್ನೇಹಿತರೆ, ಸಿದ್ದೇಶ್ ಅಂತ ಮಾತಾಡ್ತೀನಿ. ಇದು ಬಂದು ಎಲ್ಲಿದೆ ಅಂತ ಅಂದ್ರೆ, ನಂದಿ ಜಂಕ್ಷನ್ ನಿಂದ ನೈಸ್ ರೋಡ್ ಇಂದ ಕೇವಲ ಒಂದು 200 ಮೀಟರ್ಸ್ ಹತ್ರದಲ್ಲಿರುವಂತ ಕದಂಬ ಹೋಟೆಲ್ಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ. ಇದು ನಾರ್ತ್ ವೆಸ್ಟ್ ಕಾರ್ನರ್, 40ಕ್ಕೆ 50 ಮೆಜರ್ಮೆಂಟ್, 2000 ಅಡಿ ಇರೋಂಥ ಜಾಗ ಇದು. ಇದ್ರಲ್ಲಿ ಏನಿದೆಯಪ್ಪ ಅಂತ ಅಂದ್ರೆ ಅಪ್ ಟು 11B 11A ಎಲ್ಲ ರೆಡಿ ಇದೆ. ಈ ಸೊತ್ತೆಲ್ಲ ರೆಡಿ ಇದೆ. ಸೊ ಎದುರುಗಡೆ ನೋಡ್ಬೋದು ರಜತಾದ್ರಿ ಪ್ಯಾಲೇಸ್ ಇದೆ. 200 ಮೀಟರ್ಸ್ ಹೋದ್ರೆ ನಿಮ್ಗೆ ಡೆಂಟಲ್ ಕಾಲೇಜ್ ಸಿಗತ್ತೆ, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಸಿಗತ್ತೆ. ಈ ತರ ಪ್ರೈಮ್ ಲೊಕೇಶನ್ ಅಲ್ಲಿ, ಅದರಲ್ಲೂ ನಾರ್ತ್ ವೆಸ್ಟ್ ಕಾರ್ನರ್ ಸಿಗೋದು ತುಂಬಾನೇ ಕಷ್ಟ ಇದೆ. ಸೊ ಹಂಗಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಟೈಟಲ್ ಇರೋಂಥ ಪ್ರಾಪರ್ಟಿ ಸೇಲ್ಗೆ ಇಟ್ಟಿದ್ದೀವಿ. ಆದಷ್ಟು ಬೇಗ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಬಂದು ಪೇಪರು ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಂಡು ನೀವು ಬೈ ಮಾಡ್ಬೋದು. ಇದಿರೋದೇ ಇಲ್ಲಿ ಕೇವಲ, ಅಲ್ಲಿ ಪಕ್ಕ ನಯರ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕ ಕದಂಬ ಹೋಟೆಲ್ ಇದೆ, ಅದ್ರ ಪಕ್ಕದಲ್ಲಿರೋ ಅಂಥದ್ದು ಸಿಂಗಲ್ ಪ್ರಾಪರ್ಟಿ. ಅದ್ರ ಆಪೋಸಿಟ್ ಅಲ್ಲೇ ನಂದಿ ಟೊಯೋಟಾ ಇದೆ. ಟೊಯೋಟಾ ಶೋರೂಮ್ ಆಪೋಸಿಟ್ ಅಲ್ಲೇ ಇರೋಂಥ ಸೈಟ್. ಖಂಡಿತ ಮೇಡಮ್. ಹೌದು. ಓಕೆ.
ಸರ್ ಪ್ರೈಸ್ ಏನಾದ್ರು ಹೇಳ್ಬೋದಾ ಸರ್ ನಮಗೆ? ನೀವು ಕಾಲ್ ಮಾಡಿ, ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಬಂದ್ ಮೀಟ್ ಮಾಡಿ ಪ್ರೈಸ್ ಮಾಡ್ಕೊಡೋಣ, ತೊಂದ್ರೆ ಏನಿಲ್ಲ. ಒಳ್ಳೆ ಗುಡ್ ಪ್ರೈಸ್ ಅಲ್ಲೇ ಮಾಡ್ಕೊಡೋಣ. ಹೌದಾ ಸರ್? ಶೋರ್, ಸರ್ ನಮ್ಮ ಚಾನೆಲ್ ಒಂದು ಸ್ವಲ್ಪ ಡಿಸ್ಕೌಂಟ್ 100% ಮಿನಿಮಮ್ 200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಬಿಡ್ತೀವಿ ಮೇಡಮ್. ಕಮ್ಮಿ ಮಾಡ್ತೀವಿ ಖಂಡಿತ. 200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕಮ್ಮಿ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ತೀವಿ ತೊಂದ್ರೆ. ಸರ್ ಇವಾಗ ಈ ವಿಡಿಯೋನ ಸುಮಾರು ಜನ ವೀಕ್ಷಕರು ವ್ಯೂ ಮಾಡ್ತಾ ಇದಾರೆ. ಸರ್ ಇವಾಗ ನಿಮಗೆ ಭೇಟಿ ಮಾಡ್ಬೇಕಂತ ಹೇಳಿದ್ರೆ ಇವಾಗ ಕಾಲ್ ಮಾಡಿರ್ತಾರೆ, ನಿಮ್ಗೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗೆ ಸರ್? ನಾಗರಬಾವಿ ಅಂಬೇಡ್ಕರ್ ಕಾಲೇಜು ಇಲ್ಲ BDA ಕಾಂಪ್ಲೆಕ್ಸ್ ಹತ್ರ ಬಂದ್ರೆ ನಮ್ಮ ಆಫೀಸ್ ಇದೆ, ಬರ್ಬೋದು. ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡ್ಬೋದು, ಪೇಪರ್ ಶೋ ಮಾಡ್ತೀವಿ, ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಇಷ್ಟ ಇದ್ರೆ ಮುಂದುವರಿಯೋಣ, ತೊಂದ್ರೆ ಏನಿಲ್ಲ. ಸರ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಲ್ವಾ ಸರ್? ಹೌದು, ಆಗುತ್ತಲ್ವಾ ಸರ್? 100% ಎಲ್ಲ ಈ ಸತ್ ರೆಡಿ ಇದೆ. ನಿಮ್ಗೆ ನಾಳೆ ಬೆಳಗ್ಗೆನೆ ಬೇಕು ಅಂದ್ರೆ ನಾಳೆ ಬೆಳಗ್ಗೆನೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಎಲ್ಲ ನಾವೇ ನಿಂತು ಮಾಡ್ಕೊಡ್ತೀವಿ, ಅದ್ರ ಬಗ್ಗೆ ಏನ್ ತೊಂದ್ರೆ ಏನಿಲ್ಲ. ಸರ್ ಇದೆ ಅಲ್ವಾ ಸರ್ ಸೈಟ್? ಖಂಡಿತ ಮೇಡಮ್, ಇದೇ ಸೈಟು 40ಕ್ಕೆ 50 ಇದೆ. 40ಕ್ಕೆ 50 ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಟ್ಯಾಚ್ಡ್ ನಂದಿ ಟೊಯೋಟಾ ಆಪೋಸಿಟ್ ಅಲ್ಲಿ ಇರೋಂತ ಪ್ರೈಮ್ ಪ್ರಾಪರ್ಟಿ. ಖಂಡಿತ ಮೇಡಮ್. ಸರ್ ಪ್ರಾಪರ್ಟಿ ಬಗ್ಗೆ ಏನೋ ಹೇಳ್ತಾ ಇದೀರಾ, ಮೇನ್ ರೋಡ್ ಅಲ್ಲಿ ಇದೆ, ಕಮರ್ಷಿಯಲ್ ಸೈಟ್, ಕಾರ್ನರ್ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಸರ್ ಡಾಕ್ಯುಮೆಂಟ್ ವೈಸ್ ಯಾವ ತರ ಮೇಡಮ್? ಡಾಕ್ಯುಮೆಂಟ್ಸ್ ವೈಸ್ ಬೇಕು ಅಂತ ಅಂದ್ರೆ ನೀವು ನಮ್ಮ ಆಫೀಸಿಗೆ ಬರ್ಬೋದು. ನಮ್ಮ ಹತ್ರ ಎಲ್ಲ ಇದೆ. ಈ ಸೊತ್ತು ರೆಡಿ ಮಾಡಿಟ್ಟಿದ್ದಾರೆ. ಈಗ ಮಾಮೂಲಿ ಎಲ್ಲರಿಗೂ ಗೊತ್ತೇ ಇದೆ, ಈ ಸೊತ್ತು ಒಂದು ರೆಡಿ ಇತ್ತು ಅಂದ್ರೆ ಎಲ್ಲ ಕ್ಲಿಯರ್ ಆಗಿದೆ ಅಂತಾನೆ ಟೈಟಲ್ ಇದು ಪೇಪರ್ ಎಲ್ಲ ಕ್ಲಿಯರ್ ಇದೆ ಅಂತಾನೆ. ನಿಮ್ಗೆ ಇನ್ನೂ ಕ್ರಾಸ್ ವೆರಿಫಿಕೇಶನ್ ಬೇಕು ಅಂತ ಅಂದ್ರೆ BDA ಕಾಂಪ್ಲೆಕ್ಸ್ ಆಪೋಸಿಟ್ ನಮ್ದು ಆಫೀಸ್ ಇದೆ. ನೀವು ಬನ್ನಿ, ನಿಮ್ಗೆ ಗೊತ್ತಿರೋ ಅಂತ ಲಾಯರ್ಗೆ ಕ್ರಾಸ್ ವೆರಿಫಿಕೇಶನ್ ಲೀಗಲ್ ಒಪಿನಿಯನ್ ತಗೊಳ್ಳಿ. ನಮ್ದೇ ಬ್ಯಾಂಕು ಆದ್ರೂ ಓಕೆ, ಇಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ನಾವು ನಿಮ್ಗೆ ಲೋನ್ ಕೂಡ ನಾವೇ ಮಾಡ್ಕೊಡ್ತೀವಿ. ಎಷ್ಟು ಪರ್ಸೆಂಟ್ ವರ್ಗೂ ಲೋನ್ ಆಗ್ಬೋದು ಸರ್? ಅಪ್ ಟು 75% ವರೆಗೂ 75% ವರ್ಗೂ ನಿಮ್ ಕಡೆನೇ ಆಗುತ್ತಾ ಸರ್? 100% ನಾವೇ ಮಾಡ್ಕೊಡ್ತೀವಿ. ಹೌದಾ ಸರ್? ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ, ತಗೊಳ ಅಂತ ಪ್ರೊಫೈಲ್ ಚೆನ್ನಾಗಿದ್ರೆ ನಮ್ ಕಡೆಯಿಂದಾನೇ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ, LIC ಅಲ್ಲಿ, SBI ಎಲ್ಲಾ ಕಡೆ ನ್ಯಾಷನಲೈಸ್ ಬ್ಯಾಂಕ್ ಯಾವ ಬ್ಯಾಂಕ್ ಇದೆ ಎಲ್ಲ ಮಾಡ್ಕೊಡ್ತೀರಾ? ಖಂಡಿತ. ಸರ್ ಇವಾಗ ಲಾಯರ್ ಏನಾದ್ರು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸ್ಕೋಬೇಕಂತ ಹೇಳಿದ್ರೆ ಸರ್ ಎಷ್ಟು ದಿನವರೆಗೂ ಟೈಮ್ ಕೊಡ್ತೀರಾ ಸರ್ ಅವ್ರಿಗೆ? ಕೊಡೋಣ, ತೊಂದ್ರೆ ಏನಿಲ್ಲ. 10 ಡೇಸ್ ಒಳಗಡೆ ಕೊಡೋಣ. ಅವ್ರಿಗೆ ಲೀಗಲ್ ಒಪಿನಿಯನ್ ಬರ್ಲಿಕ್ಕೆ ಏನ್ ಮ್ಯಾಕ್ಸಿಮಮ್ 2-3 ಡೇಸ್ ಸಾಕು. ಆಯ್ತು, 10 ಡೇಸ್ ಕೊಡೋಣ, ತೊಂದ್ರೆ. ಓಕೆ ಸರ್, ಅದಕ್ಕೆ ಏನಾದ್ರು ಬುಕಿಂಗ್ ಪ್ರೊಸೆಸ್ ಅಂತ ಏನಾದ್ರು ಇದೆಯಾ? ಅದು ಮಾಮೂಲಿ ನಮ್ಮ ಆಫೀಸ್ ಏನೇನ್ ಇರುತ್ತೆ ಕಂಡೀಷನ್. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೆಂಗಿರತ್ತೆ ಅಂತ. ಆ ಫಾರ್ಮಾಲಿಟೀಸ್ ಪ್ರಕಾರ ಮಾಡ್ಕೊಡೋಣ, ತೊಂದ್ರೆ ಇಲ್ಲ. ಹಾಗೆ ಡೈರೆಕ್ಟ್ ನಿಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಶನ್ ನೀವು ಕೊಡ್ತೀರಾ ವೀಕ್ಷಕರಿಗೆ? ಖಂಡಿತ. ಡಿಸ್ಪ್ಲೇ ಮೇಲೆ ನಂಬರ್ ಕಾಣಿಸ್ತಾ ಐತೆ, ಅದಕ್ಕೆ ಕಾಲ್ ಮಾಡಿ ನಮ್ಮ ಆಫೀಸಿಗೆ ಬನ್ನಿ, ಕುತ್ಕೊಂಡು ಕೂಲಂಕುಷವಾಗಿ ನಿಮ್ಗೆ ಏನೇನ್ ಪೇಪರ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಎಲ್ಲ ನೋಡಿ ಹೋಗ್ಬೋದು. ಓಕೆ, ಇವಾಗ ಡೈರೆಕ್ಟ್ ಯಾರಾದ್ರೂ ಬಂದು ವಿಸಿಟ್ ಮಾಡ್ಬೋದು, ವಿಸಿಟ್ ಮಾಡ್ಬೋದು? ಖಂಡಿತ ನೋಡ್ಲಿ ಮೇಡಮ್. ಶೋರ್ ಖಂಡಿತ ನೋಡ್ಬೋದು. ಇಲ್ಲೇ ಇದೆ, ಏನಿಲ್ಲ ಅಲ್ಲಿ ಇಲ್ಲಿ ಹುಡ್ಕಾಡ್ಬೇಕು, ಲೊಕೇಶನ್ ಹಾಕಬೇಕು ಅನ್ನೋದೇನಿಲ್ಲ. ಮೈಸೂರು ಕದಂಬ ಹೋಟೆಲ್ ಬಂದು ಒಂದ್ ಕಾಫಿ ಕುಡಿದ್ಬಿಟ್ರೆ ಪಕ್ಕದ್ದೇ ಅಲ್ವಾ ಸರ್? ಅದು ಅಲ್ದಾನೆ ಈ ರೋಡ್ ಅಲ್ಲಿ ತುಂಬಾ ಬೇಡಿಕೆ ಇದೆ. ಹೌದಾ ಸರ್? ಈ ಕಡೆ ಕದಂಬ ಪಕ್ಕದಲ್ಲಿ ಎಲ್ಲೂ ಸಿಗಲ್ಲ ಕಮರ್ಷಿಯಲ್ ಜಾಗ ಸರ್. ಇವಾಗ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಮೇನ್ ರೋಡ್ ಗೆ ಎಲ್ಲೂ, ಅದು ಕಾರ್ನರ್ ಸೈಟ್ ಅಂತೂ ಡೆಫಿನೆಟ್ ಆಗಿ ಎಲ್ಲೂ ಸಿಗಲ್ಲ. ಹೌದು ಅಲ್ವಾ ಸರ್? ಆದ್ರೂ ನಾವು ಕಾರ್ನರ್ ಜಾಗ ಕೊಡ್ತಾ ಇದೀರಾ. ಅದು ಕಮರ್ಷಿಯಲ್ ಜಾಗ, ಅದು ಇಷ್ಟು ಹೆವಿ ಟ್ರಾಫಿಕ್, ಜನಸಂಖ್ಯೆನೂ ತುಂಬಾ ಜಾಸ್ತಿ ಇರುತ್ತೆ. ಕಾಂಪೌಂಡ್ ಹಾಕಿದೀವಿ, ಬೋರ್ ಹಾಕ್ಸಿದೀವಿ, ಒಳ್ಳೆ ನೀರ್ ಬಂದಿದೆ ಸರ್. ಬೋರ್ ಕೂಡ ಆಲ್ರೆಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಬೋರ್ ಹಾಕ್ಸಿದೀನಿ, 3 ರಿಂದ 4 ಇಂಚು ನೀರಿದೆ. ಕಾಂಪೌಂಡ್ ಹಾಕಿಟ್ಟಿದೀವಿ ಸರ್. ಹಂಗಾದ್ರೆ ಯಾರಾದ್ರೂ ಇವಾಗ ಒಂದು ರೆಸ್ಟೋರೆಂಟ್, ನಾವು ಒಂದು ಸ್ವಂತವಾಗಿ ಏನಾದ್ರು ರೆಸ್ಟೋರೆಂಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ, ಅವರು ಆರಾಮಾಗಿ ಈ ಜಾಗನ ಬೈ ಮಾಡ್ಬೋದಲ್ವಾ ಸರ್? ಖಂಡಿತ ಬೈ ಮಾಡ್ಬೋದು ಮೇಡಮ್. ಇಲ್ಲ ಆಸ್ ಇಟ್ ಇಸ್ ಇದೇ ಕಂಡೀಷನ್ ಅಲ್ಲಿ ಕೊಟ್ರೆ, ನನ್ನ ಹತ್ರನೇ ಕ್ಲೈಂಟ್ ಇದಾರೆ, 3 ಲಕ್ಷ ಬಾಡಿಗೆ ಕೊಡ್ತಾರೆ. ಖಾಲಿ ಜಾಗ ಕೊಟ್ರೆ ಪೋಲಾರ್ ಬಿಯರ್ ಅವ್ರು ಕೇಳೋಗಿದ್ದಾರೆ, 3 ಲಕ್ಷ ಬಾಡಿಗೆ ಕೊಡ್ತೀನಿ ಅಂತಾರೆ. ಎಲ್ಲ ಸ್ಟ್ರಕ್ಚರ್ ಅವರೇ ಕಟ್ಟಿಸ್ಕೊಳ್ಳೋದು. ಅದನ್ನು ಬೇಕಾದ್ರೆ ಯಾರು ತಗೋತಾರ ಅವ್ರಿಗೆ ಅಪ್ರೋಚ್ ಮಾಡ್ಕೊಡ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನೀವು ಸೈಟ್ ತಗೊಂಡ್ಬಿಡೋಣ. ಇವಾಗ ನಮ್ಮ ಹತ್ರ ಕಟ್ಟೋದಕ್ಕೆ ಇನ್ನೂ ಒಂದ್ ಸ್ವಲ್ಪ ವರ್ಷ ಆಗುತ್ತೆ. ಅದ್ವರೆಗೂ ಹೆಂಗಪ್ಪ ಇನ್ಕಮ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಸರ್ ಹೇಳಿದಂಗೆ ಆರಾಮಾಗಿ ಸರ್ ರೆಂಟ್ಗೂ ಕೊಡ್ಬೋದು ಆರಾಮಾಗಿ. ತಿಂಗಳಿಗೆ 3 ಲಕ್ಷ. ತಿಂಗಳಿಗೆ 3 ಲಕ್ಷ. ಪೋಲಾರ್ ಬಿಯರ್ ಅವ್ರು ಕೇಳಿದ್ದಾರೆ, ವೆಜ್ ರೆಸ್ಟೋರೆಂಟ್ ಅವರು ಕೇಳಿದ್ದಾರೆ. 30 ಲಕ್ಷ ಅಡ್ವಾನ್ಸ್, 3 ಲಕ್ಷ ಬಾಡಿಗೆ. ನಾವು ಸೇಲ್ಗಿಟ್ಟಿರೋ ಕಾರಣದಿಂದ ಅದನ್ನ ನಾವು ಹೋಲ್ಡ್ ಮಾಡಿಕ್ಕಿದೀನಿ. ಬೋರು ಹಾಕ್ಸಿದೀನಿ, ಸರ್ವಿಸ್ ಮಾತ್ರ ತಗೊಂಬೇಕು ಅಲ್ವಾ ಸರ್? ಅಂದ್ರೆ ಸೈಟ್ ತಗೊಂಡಿರೋರ್ಗೆ ಒಂಥರ ಡಬಲ್ ಆಫರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಕಾರ್ನರ್ ಸೈಟ್ ಕೂಡ ಸಿಗ್ತಾ ಇದೆ. ಬೇಡಪ್ಪ ನಾವ್ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಆರಾಮಾಗಿ ರೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಖಂಡಿತ ಅಲ್ವಾ ಸರ್? ಖಂಡಿತ. ಅದಲ್ಲ ಇನ್ನೂ ಡಬಲ್ ಬೆನಿಫಿಟ್ ಏನು ಅಂತ ಅಂದ್ರೆ ಅವ್ರು ಬೋರ್ ಕೊರ್ಸಕ್ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಹೌದು ಸರ್, ಆಲ್ರೆಡಿ ನಾವೇ ಮಾಡಿಸ್ಬಿಟ್ಟಿದ್ದೀರಾ. ಕಾಂಪೌಂಡ್ ಕೂಡ ನಾವು ಹಾಕ್ಸಿದೀವಿ ಅಲ್ವಾ ಸರ್? ಓಕೆ, ನೋಡಿದ್ರ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನು ಹೆಚ್ಚಿನ ಮಾಹಿತಿ ಈ ಸೈಟ್ ಬಗ್ಗೆ ಇನ್ನು ವಿಚಾರಿಸ್ಕೋಬೇಕಂತ ಹೇಳಿದ್ರೆ
ಮೇಲ್ಗಡೆ ಸ್ಕ್ರೋಲ್ ಆಗ್ತಾರೆ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ ಸರ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ಇಲ್ಲ ಅಂದ್ರೆ ಹೇಳಿದ್ರೆ ಸರ್ಗೆ ಡೈರೆಕ್ಟ್ ಆಗಿ ಆಫೀಸಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡಿ ಬನ್ನಿ, ಸೈಟ್ ವಿಸಿಟ್ ಮಾಡಿ ನೋಡಿ. ಬೆಂಗಳೂರಲ್ಲಿ ಅದು ಕಮರ್ಷಿಯಲ್ ಸೈಟ್, ಅದು ಕಾರ್ನರ್ ಅಲ್ಲೂ, ಅದು ಈ ತರ ಬಿಸಿ ರೋಡ್ ಅಲ್ಲಿ ಸಿಗೋದಂತೂ ಡೆಫಿನೆಟ್ ಆಗಿ ಎಲ್ಲೂ ಸಿಗಲ್ಲ. ಆದ್ರೆ ಸರ್ ಅವ್ರ ಒಂದು ಸೈಟ್, ಒಂದೇ ಒಂದು ಸೈಟ್ ಮಾತ್ರ ಇಲ್ಲಿರೋದು. ಯಾಕಂದ್ರೆ ಒಂದೇ ಸೈಟ್ ಇರೋದ್ರಿಂದ ಒಂದ್ 10 ಜನ ಬಂದ್ರು ಒಬ್ರಿಗೆ ಸಿಗೋದು ಅಲ್ವಾ ಸರ್? ಯಾಕಂದ್ರೆ ಇದು ಲೇಔಟ್ ಅಲ್ಲ. ಯಾಕಂದ್ರೆ ಅಲ್ಲಿ ಲೇಔಟ್ ಅಲ್ಲ ಅಂದ್ರೆ ಸರ್ ಒಂದ್ 10 ಸೈಟ್ ಇರುತ್ತೆ, ಯಾವ್ದಾದ್ರು ಒಂದು ಚೂಸ್ ಮಾಡ್ಕೋಬಹುದು. ಆದ್ರೆ ಈ ಸೈಟ್ ಒಬ್ರಿಗೆ ಸಿಗೋದು ಅಲ್ವಾ ಸರ್? ಆಪ್ಷನ್ ಇಲ್ಲ. ಯಾರು ಬಂದ್ರು ಯಾರು ಬೇಡ ಅನ್ನಂಗಿಲ್ಲ, ಆ ತರ ಪ್ರೈಮ್ ಲೊಕೇಶನ್ ಅಲ್ವಾ ಸರ್? ಡೆಫಿನೆಟ್ ಆಗಿ ನಮ್ಮ ಚಾನೆಲ್ ನಿಂದ ಯಾರಾದ್ರೂ ಬಂದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೆ ಅಂತ ಹೇಳಿದ್ರೆ ಡಿಸ್ಕೌಂಟ್ ಡೆಫಿನೆಟ್ ಆಗಿ ಮಾಡ್ಕೊಡ್ತೀರಲ್ವಾ ಸರ್? 110% ಇವತ್ತೇನ್ ಹೇಳಿದೀನಿ ಅವತ್ತು ಬಂದಾಗ್ಲೂ ಅದನ್ನೇ ಹೇಳ್ತೀನಿ. 200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಗೆ ಡಿಸ್ಕೌಂಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಚಾನೆಲ್ ಅಂದ್ರೆ ಎಲ್ಲಾ ವೀಕ್ಷಕರಿಗೂ ಗೊತ್ತು, ಡಿಸ್ಕೌಂಟ್ ಮೇಡಮ್ ಚಾನೆಲ್ ನಿಂದ ಹೋದ್ರೆ ಏನೋ ಡಿಸ್ಕೌಂಟ್ ಮಾಡ್ಕೊಡ್ತಾರೆ, ಒಂದು ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಒಂದು ಮೈಂಡ್ ಸೆಟ್ ಕುತ್ಕೊಂಡ್ಬಿಟ್ಟಿದೆ ಜನರಿಗೆ. ಖಂಡಿತ ಮಾಡ್ಕೊಡ್ತೀವಿ ಮೇಡಮ್. ನಾವೇನು ಮಾಡ್ಕೊಡಂಗಿಲ್ಲ, ಎಲ್ಲ ಅವ್ರ ಕಣ್ ಮುಂದೆನೆ ಕಾಣಿಸ್ತಾ ಇದೆ. ಕಾಂಪೌಂಡ್ ಹಾಕಿದೀವಿ, ಬೋರ್ ಆಗಿದೆ, ಈ ಸೊತ್ತಾಗಿದೆ, 25-26 ಟ್ಯಾಕ್ಸ್ ಪೇಡ್ ಕೂಡ ಎಲ್ಲ ಮಾಡಿದ್ದೀವಿ. ಓಕೆ, ಈ ವರ್ಷ ಟ್ಯಾಕ್ಸ್ ಕೂಡ ಕಂಪ್ಲೀಟ್ ಆಗೋಗಿದೆ ಅಲ್ವಾ ಸರ್? ಎಲ್ಲ ಪೇ ಆಗಿದೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಏನಿಲ್ಲ, ಒಳ್ಳೆ ಜಾಗ ಇದೆ. ನಮ್ಮ ಮೇಡಮ್ ಅವರು ಒಳ್ಳೊಳ್ಳೆ ಜಾಗಗಳು ಎಲ್ಲ ತೋರಿಸ್ತಾ ಇದ್ದಾರೆ. ಇವ್ರ ಕಡೆಯಿಂದನೇ ನಮ್ಗೆ ತುಂಬಾ ಕಸ್ಟಮರ್ಗಳು ಕೂಡ ಬರ್ತಾ ಇದ್ದಾರೆ. ಸೊ ಅವ್ರ ಮೇಲೆ ವಿಶ್ವಾಸ ಇಡಿ, ನಮ್ಮ ಮೇಲೂ ವಿಶ್ವಾಸ ಇಡಿ. ನೀವು ಬನ್ನಿ, ಪೇಪರ್ ನೋಡಿ, ಇಷ್ಟ ಆದ್ರೆ ನೀವು ಬೈ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಡೈರೆಕ್ಟ್ ಸರ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ, ಡೆಫಿನೆಟ್ ಆಗಿ ಅವ್ರಿಗೆ ಕಾಲ್ ಮಾಡಿ. ಇನ್ನೊಂದೇನಪ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತು, ನಾನು ಹೇಳ್ದಂಗೆ ಕದಂಬ ವೆಜ್ ಇಲ್ಲೇ ಇದೆ. ನನ್ನ ಲೆಫ್ಟ್ ಸೈಡ್ ಅಲ್ಲೇ ಕದಂಬ ವೆಜ್ ಹೋಟೆಲ್ ಇದೆ. ಅದ್ರ ಪಕ್ಕದಲ್ಲೇ ಇರುವಂತ ಕಾರ್ನರ್ ಸೈಟು ಈ ಸಲ ಸೇಲ್ ಬಂದಿದೆ. ಇರೋದು ಒಂದೇ ಒಂದು ಸೈಟು. ಹಾಗೆ ಎದುರುಗಡೆನೆ ಟೊಯೋಟಾ ಶೋರೂಮ್ ಇದೆ. ಅದ್ರ ಆಪೋಸಿಟ್ ಅಲ್ಲಿ ರಜರಾತ್ರಿ ಪ್ಯಾಲೇಸ್ ಕೂಡ ಇದೆ. ಹಾಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕೂಡ ತುಂಬಾನೇ ಅಟ್ಯಾಚ್ ಆಗಿದೆ, ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು. ಹಾಗೆ ಮೆಟ್ರೋ ಸ್ಟೇಷನ್ ಕೂಡ ತುಂಬಾನೇ ಹತ್ರ ಇದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಈ ತರ ಪ್ರೈಮ್ ಲೊಕೇಶನ್ ನಿಮ್ಮೆಲ್ಗೂ ಸಿಗಲ್ಲ ಬೆಂಗಳೂರಲ್ಲಿ. ಇದೇ ಬಂಪರ್ ಆಫರ್ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಕಾರ್ನರ್ ಸೈಟ್ ಅದು ಸಿಗೋದಂತೂ ತುಂಬಾ ಕಷ್ಟ. ಹಾಗಾದ್ರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಸೈಟಿಗೆ ವಿಸಿಟ್ ಮಾಡಿ. ಸೈಟ್ ಏನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಸರ್ ಹತ್ರ ಮಾತಾಡ್ಬಿಟ್ಟು, ಆಮೇಲೆ ಸರ್ಗೂ ಕೂಡ ನಾನು ಹೇಳಿದೀನಿ ಸರ್ ಡಿಸ್ಕೌಂಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಸರ್ ಜೊತೆ ಮಾತಾಡಿ ಡೆಫಿನೆಟ್ ಆಗಿ ಸರ್ ಹೇಳ್ದಂಗೆ ಡೆಫಿನೆಟ್ ಆಗಿ ಅವರು ನಿಮ್ಗೆ ಡಿಸ್ಕೌಂಟ್ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ನಿಮ್ಗೆ ಈ ಸಲ ಹಾಕಿಕೊಡ್ತೇ ಬಿಡ್ತಾರೆ. ಹಾಗಾದ್ರೆ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರು ಮೈಸೂರು ರೋಡ್ ಅಲ್ಲಿ ಏನಾದ್ರು ಕದಂಬ ವೇಜ್ ಪಕ್ಕದಲ್ಲೇ ಏನಾದ್ರು ಒಂದು ಸೈಟ್ ಬೇಕಪ್ಪ ಅಂತ ಅನ್ಕೊಳ್ತಾರೆ, ಅದು ಕಾರ್ನರ್ ಸೈಟ್ ಅನ್ನ ತಗೋಬೇಕಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್. ಯಾಕಂತ ಹೇಳಿದ್ರೆ ಅವಾಗ್ಲೇ ಇಲ್ಲಿ ಸೈಟ್ ಅಲ್ಲ, ಅವಾಗ್ಲೇ ಬೋರ್ ಕೂಡ ಹಾಕ್ತಿದೆ, ನೀರಿನ ಸಮಸ್ಯೆ ಇಲ್ಲ. ಹಾಗೆ ಸೈಟ್ ಅನ್ನ ತಗೊಂಡ್ಬಿಟ್ಟು ಇದರಿಂದ ಇನ್ಕಮ್ ಏನಪ್ಪ ಎಕ್ಸ್ಪೋರ್ಟ್ ಮಾಡ್ಬೋದು. ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋ ಅಷ್ಟು ಅಮೌಂಟ್ ಇವಾಗ ಸದ್ಯಕ್ಕಿಲ್ಲ ಅಂತ ಅನ್ಕೊಳ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಇಲ್ಲಿ ಪ್ಯಾಸಿವ್ ಇನ್ಕಮ್ ಕೂಡ ಬರುತ್ತೆ. ಹೆಂಗಂತಪ್ಪ ಅಂದ್ರೆ ಇಲ್ಲಿ ರೆಂಟ್ಗೂ ಕೂಡ ಕೊಡ್ಬೋದು. ತಿಂಗಳಿಗೆ 3 ಲಕ್ಷ ಕೂಡ ರೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.